ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ರು? ನಾನು ನಿಮ್ಮ ಶಯಾನ್, ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್. ವೀಕ್ಷಕರೇ, ಮುಸ್ಲಿಂ ಬಾಂಧವರಲ್ಲಿ ಸಾಕಷ್ಟು ಮಂದಿಗೆ ಒಂದು ವೇಳೆ ಆದ್ರೂ ನಾನು ನನ್ನ ಜೀವನದಲ್ಲಿ ಹಜ್ ಅಥವಾ ಉಮ್ರಾ ಯಾತ್ರೆ ಮಾಡ್ಬೇಕೆನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಅಂತ ಆಸೆ ಸಾಕಷ್ಟು ಜನ ನೆರವೇರಿಸ್ಕೊಂಡಿರ್ತಾರೆ. ಒಂದಿಷ್ಟು ಮಂದಿಗೆ ಆಸೆ ಇದ್ದೇ ಇರತ್ತೆ ನೋಡ್ಬೇಕು ಎನ್ನುವುದಕ್ಕಾಗಿ. ಆದ್ರೆ ಇವತ್ತು ನಮ್ಮ ಬೆಂಗಳೂರಿನ ಮಸ್ಜಿದೆ ಖಾದ್ರಿಯಲ್ಲಿ ಒಂದು ವಿಶೇಷವಾದ ಒಂದು ಮದೀನಾ ಪೇಂಟಿಂಗ್ ಅನ್ನ ಆರ್ಗನೈಸ್ ಮಾಡಲಾಗಿದೆ. ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಈ ಸಾಧನೆಯನ್ನ ಮಾಡಿದ್ದಾರೆ. ಸೊ ಸಾಕಷ್ಟು ಮಂದಿ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಬಂದು ವೀಕ್ಷಣೆ ಮಾಡ್ತಿದ್ದಾರೆ. ತಾವು ಕೂಡ ಬನ್ನಿ, ಈ ಒಂದು ಪೇಂಟಿಂಗ್ ನ ವೀಕ್ಷಣೆ ಮಾಡ್ತಾ ಹೋಗೋಣ. ಬಹಳಷ್ಟು ಮಂದಿ ಪೇಂಟಿಂಗ್ ನ ವೀಕ್ಷಣೆ ಕೂಡ ಮಾಡ್ತಿದ್ದಾರೆ. ವೀಕ್ಷಣೆ ಮಾಡ್ತಾ ನಾವು ನೋಡ್ತಾ ಹೋಗೋಣ. ಪೇಂಟಿಂಗ್ ನ ನಾನು ನಿಮ್ಗೆ ತೋರಿಸ್ತಾ ಹೋದೆ ಈ ವಿಡಿಯೋ ಮುಖಾಂತರ. ಸಾಕಷ್ಟು ಮಂದಿ ನನ್ನ ಜೊತೆ ಇದ್ದಾರೆ. ಅವ್ರು ಕೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿತ್ತು ಪೇಂಟಿಂಗ್ ಅಂತ. ನಮस्ते। नमस्ते। कैसा था पेंटिंग? अच्छा था, बहुत अच्छा था, माशाल्लाह। हमें भी बड़ा होकर करेंगे। तुमने कैसा मालूम हुआ यहाँ इस में? वहाँ अब्बा बोले है कहते हैं, उससे हम आए। ಸರ್ ನಿಮ್ಗೆ ಹೇಗೆ ಅನಿಸ್ತು ಸರ್? ಚೆನ್ನಾಗಿದೆ, ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೌದಿಯಿಂದ ಬಂದಿದ್ದಾರೆ, ಚೆನ್ನಾಗಿದೆ. ತಾವು ಫ್ಯಾಮಿಲಿ ಜೊತೆ ಬಂದಿದ್ರಾ? ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಓಕೆ, ಫ್ಯಾಮಿಲಿಯಲ್ಲೆಲ್ಲ ಏನು ಹೇಳ್ತಾವ್ರೆ? ಎಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. 5 ಸ್ಟಾರ್ಸ್ ಅಲ್ಲಿ ಎಷ್ಟು ಕೊಡ್ತೀರಾ ಸರ್? 5 ಸ್ಟಾರ್ ಕೊಡೋಣ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸಾರ್ವಜನಿಕರು ಕೂಡ ವೀಕ್ಷಣೆ ಮಾಡ್ತಿದ್ದಾರೆ, ಬರ್ತಿದ್ದಾರೆ. ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆದ್ರೆ ಪೇಂಟಿಂಗ್ ನೋಡಲು ಒಂದ್ ನಿಮಿಷಕ್ಕೆ ಇರ್ಲಿಲ್ಲ ಅಂದ್ರೂ ಕೂಡ 10 ರಿಂದ 15 ಜನ ಕೂಡ ಬರ್ತಿರೋದನ್ನ ನಾವು ಗಮನಿಸಿದ್ವಿ. ವೀಕ್ಷಕರೇ, ಮತ್ತೋರ್ವ ಸಾರ್ವಜನಿಕರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಪರಿಚಯ? ನನ್ನ ಹೆಸರು ಫೈರೋಜ್ ಖಾನ್ ಅಂತ, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ, ಅಲ್ಪಸಂಖ್ಯಾತ ವಿಭಾಗ. ಓಕೆ ಸರ್, ಇವತ್ತು ಒಂದು ವಿಶೇಷವಾದ ಒಂದು ಪೇಂಟಿಂಗ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ನೋಡಿದಾಗ ಹೇಗನ್ನಿಸ್ತು ಸರ್? ಸರ್ ಇದಂತೂ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕಂದರೆ 3500 ಚಿಲ್ಲರೆ ಸ್ಕ್ವೇರ್ ಫೀಟ್ದು ಮೊದಲನೇದಾಗಿ ನಮ್ಮ ಇಂಡಿಯನ್ಸ್ ಮಾಡಿದಾರಲ್ಲ, ಅದು ನಮಗೆ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಇಂಡಿಯನ್ಸು, ನಮ್ಮ ಕನ್ನಡಿಗ ಮಾಡಿರೋದ್ರಿಂದ ಭಾಳ ಖುಷಿ ಅನಿಸ್ತಾ ಇದೆ. ಇಲ್ಲಿ ಬಂದು ನೋಡ್ಬಿಟ್ಟು ನನ್ನ ಕಣ್ಣು ಆ ಮದೀನಾಗೆ ಯಾವ ಥರ ನೋಡ್ತೀವಿ ಅದೇ ಥರ ನಾನು ನೋಡಿದೆ. ಆಯಲ್ ಪೈಂಟಲ್ಲಿ ಬಹಳಷ್ಟು ಅದ್ಭುತವಾಗಿ ಪೇಂಟಿಂಗ್ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಅದು ಬಿಟ್ಟು ತಿರ್ಗಾ ಆ ಬೈಕ್ ಇದು ಮಾಡಿದ್ದಾರೆ, ಗಿನ್ನಿಸ್ ರೆಕಾರ್ಡಲ್ಲಿ ಆಗಿದೆ. ಭಾಳನೇ ಖುಷಿ ಆಗ್ತಾ ಇದೆ. ಯಾಕಂದರೆ ಒಂದು ಇಂಡಿಯನ್ ಹೋಗಿ ಇಲ್ಲಿಂದ ಮದೀನಾಗ ಹೋಗಿ ಅಲ್ಲಿ ಗುಂಬಜ್ ನೋಡ್ಬಿಟ್ಟು ಅಲ್ಲಿ ಯಾವ ಥರ ಇದೆ ನೋಡ್ಬಿಟ್ಟು ಸ್ವತಃ ಕೈಯಿಂದ ಪೇಂಟಿಂಗ್ ಮಾಡಿದಾರಲ್ಲ, ಅದು ತುಂಬಾನೇ ಅದ್ಭುತವಾಗಿದೆ. ನಾನು ಜನಗಳಲ್ಲಿ ಒಂದು ವಿನಂತಿ ಮಾಡೋದು ಏನಂದರೆ, ಎಲ್ಲರೂ ಬನ್ನಿ, ನೀವು ಬಂದ್ಬಿಟ್ಟು ಯಾವ ಥರ ಒಂದು ಕಲೆ, ಒಂದು ಆರ್ಟಿಸ್ಟ್ ಇರ್ತಾರೆ, ಅದು ನೋಡ್ಬಿಟ್ಟು ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸಾಕಷ್ಟು ಮಂದಿ ಇವಾಗ ನಾನು ಕೂಡ ಹೇಳ್ತಾ ಇದ್ದೆ ಬರ್ತಿದ್ದಾರೆ, ಹೋಗ್ತಿದ್ದಾರೆ ಅಂತ. ನೀವು ಕನ್ನಡ ನೋಡಿದಾಗ ಆ ಒಂದು ನಜಾರ ಅಂತ ಏನ್ ಹೇಳ್ತಾರೆ ಹಿಂದಿಯಲ್ಲಿ, ಹೇಗಿತ್ತು ಸರ್ ಅದು? ಅದ್ಭುತ ಹೇಳ್ತಾ ಇದ್ದೀನಲ್ಲ, ನನ್ನ ಕಣ್ಣು ಹಂಗೆ ಇಟ್ಬಿಟ್ಟು ನೋಡ್ತಾ ಇದ್ದೆ. ಯಾವ ಥರ ನಾವು ಹೋಗಿ ರಿಯಲ್ ನೋಡ್ತಾ ಇದ್ದೀವಿ, ಅದರದ್ದು ಇದು ಒಂದು ಪರಿಚಯ ಅಂತ ಹೇಳ್ತಾರೆ, ಆ ಥರ ಒಂದು ಮಾಡಿದ್ದಾರೆ. ಸ್ವತಃ ಅವ್ರ ಕೈಯಿಂದ ಯಾವ ಥರ ಪೇಂಟ್ ಬಳಸಿದ್ದಾರೆ, ಬ್ರಷ್ ಬಳಸಿದ್ದಾರೆ, ಯಾವ ಥರ ಇದು ಮಾಡಿ ಭಾಳನೇ ಅದ್ಭುತ ಇದೆ. ಅದು ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ, ಬಂದು ಎಲ್ಲರೂ ವೀಕ್ಷಣೆ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಸಾಕಷ್ಟು ಮಂದಿ ಹೇಳ್ತಿರೋದು ಒಂದೇ, ಈ ಥರ ಒಂದು ಕಲೆ ಏನಿದೆ ಎಲ್ರಿಗೂ ಬರಲ್ಲ. ಇಂಥ ಕಲೆಯನ್ನ ಮಾಡಿರೋ ಕಲಾವಿದರನ್ನ ಖಂಡಿತವಾಗ್ಲೂ ಪ್ರೋತ್ಸಾಹಿಸೋದು ನಮ್ಮ ಕರ್ತವ್ಯ. ನಾವು ಮಾಡ್ಬೇಕಾಗಿರೋದು ಏನು, ಬಂದು ಜಸ್ಟ್ ವೀಕ್ಷಣೆ ಮಾಡಬೇಕು. ನೀವು ವೀಕ್ಷಣೆ ಮಾಡಬೇಕಾ? ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತಪ್ಪದೆ ಭೇಟಿ ನೀಡಿ, ಹಾಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಮಂದಿ ದೂರದಲ್ಲಿರ್ತಾರೆ, ಅವ್ರಿಗೆ ಬರಕ್ಕೆ ಒಂದು ಅವಕಾಶ ಆಗಿರಲ್ಲ. ಅಂಥವ್ರು ಕೂಡ ಬಂದು ವೀಕ್ಷಣೆ ಮಾಡ್ಬೋದು. ಸೊ ಹಿಂದ್ಗಡೆ ನನ್ನ ಬ್ಯಾಕ್ ಗ್ರೌಂಡಲ್ಲಿ ನೀವು ನೋಡ್ಬೋದು, ಆರ್ಟಿಸ್ಟ್ ಜಾಕಿರ್ ಹುಸೇನ್ ಅವರ ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಅವ್ರು ಮಾಡಿರುವ ಸಾಧನೆ ಅವೆಲ್ಲವೂ ಕುರಿತು ಒಂದಿಷ್ಟು ಸಮ್ಮರೈಸ್ ಆಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಇಮೇಜ್ ರೂಪದಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ. ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.